ಮೆಂತ್ಯ ಹಿಟ್ ಮಾಡೋ ವಿಧಾನ. ಫಸ್ಟ್ ಒಂದ್ ಬಾಣ್ಲಿ ಇಟ್ಕೋಬೇಕು, ಅದ್ರಲ್ಲಿ ಉರಿ ಹಾಕೊಂಡು ಉರಿ ಹಚ್ಚಿ ಅದಾದ್ಮೇಲೆ ಅದಕ್ಕೆ ಪದಾರ್ಥಗಳು ಹಾಕೋದೇನಂದ್ರೆ 1 ಲೋಟ ಕಡ್ಲಿಬೇಳೆ, ಅದ್ರಲ್ಲಿ 1/4 ಲೋಟ ಅಕ್ಕಿ, 1/4 ಲೋಟ ಗೋಧಿ ಅಥವಾ ಗೋಧಿ ಹಿಟ್ಟಿದ್ರೆ ಆಮೇಲೆ ಹಾಕೊಳ್ಳೋದು. ರೆಡಿ ಗೋಧಿ ಹಾಗೆ ಇತ್ತಂದ್ರೆ ಅವಾಗೆ ಹುರ್ಕೊಳಕ್ ಹಾಕೋಬೇಕು. ಈಗ ಹುರಿದ್ಮೇಲೆ ಗೋಧಿ ಹಿಟ್ಟು ಹಾಕೋಣಂತೆ ಹುರಿತಾ ಇರ್ಬೇಕು, ಕೈ ಆಡ್ತಾ ಇರ್ಬೇಕು ಚೆನ್ನಾಗಿ. ಅದನ್ನ ಕೆಳಗಡೆ ಇಟ್ಟು ಆ ಲೋಟ ಅದ್ರಲ್ಲಿ ಗೋಧಿ ಹಿಟ್ಟಿದೆ, ಆಮೇಲೆ ಹುರಿದ್ಮೇಲೆ ಹಾಕೊಳ್ಳೋಣಂತೆ. ಚೆನ್ನಾಗಿ ಕೈ ಆಡ್ಬೇಕು. ಅದರಲ್ಲಿ ರುಚಿಗೆ ತಕ್ಕಷ್ಟು ಒಂದಿಷ್ಟು ಮೆಂತ್ಯದ ಕಾಳು ಹಾಕಿದೀವಿ, ಹಾಕಿ ಹುರಿತಾ ಇದೀವಿ. ಕೆಂಪಗಾಗೋ ತನಕ ಜೋರಾಗಿರ್ಬೇಕು, ಕೆಂಪಗಾಗ್ಬೇಕು. ಅಕ್ಕಿ ಮತ್ತೆ ಕಡಲೆಬೇಳೆ, ಗೋಧಿ ಅಕಸ್ಮಾತ್ ಇಡೀ ಗೋಧಿನೇ ಇತ್ತು ಅಂದ್ರೆ ಗೋಧಿನೂ ಹಾಕೊಂಡೇ ಹುರಿಬೇಕು. ಇದ್ರ ಜೊತೆಗೇನೆ ಹುರಿಬೇಕು. ಅದೇ ಅಕ್ಕಿ ಎಷ್ಟು ಹಾಕಿರ್ತೀವಲ್ಲ, ಅಕ್ಕಿ ಹಾಕಿರ್ತೀವಲ್ಲ ಅಷ್ಟೇನೆ ಸಮ 1/4 ಲೋಟದಷ್ಟು. ಇದೆಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಇರ್ತಾನೆ ಗೋಧಿ ಹಿಟ್ಟನ್ನ ಹಾಕೊಂಡು ಹುರಿದು ಬಿಡ್ಬೇಕು. ಅಂದ್ರೆ ಅದು ಗೋಧಿ ಹಿಟ್ಟು ಬೇಗ ಕೆಂಪಾಗ್ಬಿಡ್ತದೆ. ಅದಾದ್ಮೇಲೆ ಅದಕ್ಕೆ ಹಿಂಗು ಮತ್ತೆ ಅರಿಶಿನ ಹಾಕ್ಬಿಟ್ರೆ ಮುಗೀತು, ಹುರಿಯೋದೆಲ್ಲ ಕೆಲ್ಸ ಮುಗ್ದಂಗೆನೆ. ಈಗೇನಿದು ಹದವಾಗಿ ಹುರಿಯೋದಷ್ಟೇ ಕೆಲ್ಸ. ಯಾವ್ದು ಕಪ್ಪಾಗ್ಬಾರ್ದು. ಕಪ್ಪಾದ್ರೆ ಇದು ಮೆಂತ್ಯದ ಹಿಟ್ಟು ಕಲರ್ ಕೆಟ್ಟೋಗತ್ತೆ. ಮೆಂತ್ಯದ ಹಿಟ್ಟಲ್ಲಿ ಕಲರ್ ಚೆನ್ನಾಗಿ ಕಾಣಿಸ್ಬೇಕಲ್ಲ. ಇದ್ರಲ್ಲಿ ಅಕ್ಕಿ ಗೋಧಿ ಮ್ಯಾಂಡೇಟ್ರಿ. ಹಸಿ ಉಳಿಬಾರ್ದು, ಕಡಲೆಬೇಳೆ ಹಸಿನೂ ಉಳಿಬಾರ್ದು. ಎಲ್ಲದು ಫ್ರೈ ಆಗ್ಬೇಕು. ಈ ಕೆಲವೊಬ್ರು ಒಂದೊಂದೇ ಹಾಕಿ ಫ್ರೈ ಮಾಡ್ಕೊಳ್ತಾರಲ್ಲ, ಹಂಗ್ ಮಾಡ್ಕೋಬಹುದಾ? ಒಟ್ಟಿಗೆ ಹಾಕಿದ್ರೆ ಒಟ್ಟಿಗೆ ಅಲ್ಲ, ಯಾವ್ದು ಬೇಗ ಆಗ್ತಿರ್ತಲ್ಲ ಅವಾಗ ಅವರು ಸಪ್ರೇಟ್ ಹಾಕ್ತಾರೆ. ನಾವ್ ಹಿಂಗೆ ಈಗ ಇದಕ್ಕೆ ತೊಗರಿ ಬೇಳೆ ಅದಕ್ಕೆ ಚಟ್ನಿ ಪುಡಿಗೆ ಮಾಡುವಾಗ ಬೇರೆ ಸೇರ್ಸಿದ್ವಲ್ಲ ಆತರ. ಆದ್ರೆ ಇದಕ್ಕೇನು ಹಾಕ್ಬೇಕಾಗಲ್ಲ. ಅಕ್ಕಿನೂ ಮತ್ತೆ ಕಡ್ಲಿ ಬೇಳೆನು ಒಂದೇ ಹದದಲ್ಲಿ ಇದಾಗತ್ತೆ. ಕಪ್ಪೇನಾಗಲ್ಲ, ಅಕ್ಕಿನೂ ಕಪ್ಪಾಗಲ್ಲ, ಬೇಳೆನು ಅದು ಸರಿಯಾಗಿ ಬರುತ್ತೆ. ಹೊಗೆ ಬರ್ತಾ ಇದೆ ನೋಡಿ, ಈಗ ಘಮ ಬರ್ತಾ ಇದೆ ಸ್ವಲ್ಪ. ಹೊಗೆ ಬರ್ಲಿಕ್ಕೆ ಶುರು ಆದ್ರ ಮೇಲೆ ಒಂಚೂರು ಕೈ ಜಾಸ್ತಿ ಸ್ಪೀಡ್ ಆಗಿ ಆಡ್ತಾ ಹೋಗುತ್ತೆ. ಕಲರ್ ಚೇಂಜ್ ಆಗ್ತಾ ಇದೆ, ಬಿಟ್ರೆ ಕಪ್ಪಾಗತ್ತೆ. ಅಕ್ಕಿ ಜಾಸ್ತಿ ಬೆಳ್ಳಗಾಗ್ತಾ ಇದೆಲ್ಲ, ಪುಡಿ ಆಗತ್ತೆ ಬೇಗ. ಈಗ ಆಫ್ ಮಾಡ್ಕೊಂಡ್ಬಿಡು ಸಾಕು. ಈಗ ಉದ್ದಿ ಅದು ಹಾಕಿ ಗೋಧಿ ಹಿಟ್ಟು ಹಾಕಿ ಚೆನ್ನಾಗಿ ಕೈ ಆಡಿ. ಗೋಧಿ ಇದ್ರೆ ಗೋಧಿ ಹಾಕೋದು, ಇಲ್ಲ ಗೋಧಿ ಹಿಟ್ಟು ಹಾಕೋ. ಈಗ ಸ್ವಲ್ಪ ಬೇಕಾದ್ರೆ ಇನ್ನೊಂದ್ಸತೆ ಆನ್ ಮಾಡ್ಕೊಂಡು ಸ್ವಲ್ಪ ಫ್ಲೇಮ್ ಸಣ್ಣಕ್ಕಿಟ್ಕೊಂಡು ಗೋಧಿ ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ಬಿಸಿ ಆಗ್ಬೇಕು. ಹೊತ್ಬಾರ್ದು ಅಷ್ಟೇ ಯಾವ್ದು. ಅದ್ರದ್ದು ಸ್ಮೆಲ್ ಬರ್ತಾ ಇದೆ. ಆಫ್ ಮಾಡ್ಬಿಡು. ಈಗ ಅರಿಶಿನ ಮತ್ತೆ ಹಿಂಗು ತಗೋ, ಇದು ಹಿಂಗ್ ತಗೋ. ಘಮಕ್ಕೆ ಎಷ್ಟು ಬೇಕಷ್ಟು ಸಾಕು. ಮತ್ತೆ ಅರಿಶಿನ 1 ಚಮಚ ಹಾಕು.
ಅರಿಶಿನ ಜಾಸ್ತಿ ಆದ್ರೆ ಒಂಥರ ಕಹಿ ಕಹಿ ಆಗತ್ತೆ. ಸಾಕಂತಲ್ಲ. ಸಾಕು. ಇದು ಸ್ವಲ್ಪ ಕಮ್ಮಿ ಪದಾರ್ಥ ಅಲ್ವಾ? ಕಡಿಮೆ ಅದೇ, ಅದಕ್ಕೆ 4-5 ಅಷ್ಟೇ. ಅಷ್ಟೇ. ಏನು ಇರಲ್ಲ ಮೆಂತೆ ದಿಕ್ಕಲ್ಲಿ. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಮತ್ತೆ ನಿಂಬೆ ಹಣ್ಣು ಹಾಕೊಂಡ್ ತಿಂದ್ರೆ ತುಂಬಾ ರುಚಿ ಬರುತ್ತೆ. ಬೇಕಂದ್ರೆ ಸ್ವಲ್ಪ ಮೆಣಸು ಹಾಕೋತಾರೆ ಕೆಲವೊಬ್ರು, ಖಾರ ಬರ್ಲಿ ಅಂತ. ಕಾಳು ಮೆಣಸು ಬರುತ್ತಲ್ಲ, ಕಾಳು ಮೆಣಸು ಹಾಕ್ತಾರೆ. ಓಕೆ, ಇದನ್ನ ಆರ್ಲಿಕ್ ಬಿಟ್ಟು ಪುಡಿ ಮಾಡೋದು. ಪುಡಿ ಮಾಡಿ ತುಂಬಿಟ್ಕೊಂಡ್ರೆ ಒಂದ್ 3 ತಿಂಗಳ ತನಕ ಚೆನ್ನಾಗಿ, 1-2-3 ಜನ ಇದ್ ಮನೆಯಲ್ಲಿ 3 ದಿನಕ್ಕೆ ಚೆನ್ನಾಗಾಗುತ್ತೆ. ಇನ್ನು ಫಂಕ್ಷನ್ ಗಳಲ್ಲಿ ಅಂದ್ರೆ ಚೆನ್ನಾಗಿರುತ್ತೆ ಎಲ್ಲಾರ್ಗು ಹಾಕ್ಲಿಕ್ಕೆ. ಗಮ್ಮಂತ ಸ್ಮೆಲ್ ಬರ್ತದ. ಅರಿಶಿನ ಮತ್ತೆ ಇಂಗು. ಉಪ್ಪು ಯಾವಾಗ ಹಾಕೋದು? ಉಪ್ಪು ಮಿಕ್ಸಿ ಮಾಡುವಾಗ ಹಾಕ್ಬೋದು. ಹೌದಾ? ಇಲ್ಲ, ಈಗ ಸ್ವಲ್ಪ ಇದು ಆರಿದ್ಮೇಲೆ ಹಾಕ್ಬೇಕು, ಯಾಕಂದ್ರೆ ನೀರ್ ಹೊಡಿಯತ್ತೆ. ಉಪ್ಪು ನೀರ್ ಹೊಡಿಯತ್ತೆ. ಅದಕ್ಕಾಗಿ ಉಪ್ಪುನ ಮಿಕ್ಸಿ ಮಾಡುವಾಗ ಆರಿದ್ಮೇಲೆ, ಇದೆಲ್ಲ ಆರಿದ್ಮೇಲೆ ಹಾಕಿ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಆಯ್ತು. ಓಕೆ, ಮಿಕ್ಸಿ ಮಾಡುವಾಗ ಉಪ್ಪು ಹಾಕಿದ್ರೆ ಸಾಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಉಪ್ಪು ಹಾಕಿದ್ರೆ ಆಯ್ತು. ರುಚಿಕರವಾದ ಮೆಂತ್ಯ ಹಿಟ್ಟು ರೆಡಿ.